ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ್, ಎಲ್ಲರೂ ಕಾದು ನೋಡುವ ವಿಡಿಯೋ ರೀ ಇದು. ಯಾಕಂದ್ರೆ ಇದು ದೀಪಾವಳಿ ಹಬ್ಬದ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ರೀ. ಸೊ ಎಲ್ಲರೂ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದು. ಸೊ ನೋಡಿರಿ ಫ್ರೆಂಡ್ಸ್, ಇದು ಅಮಾವಾಸ್ಯೆ ದಿನದ ಬ್ಲಾಗ್ ರೀ. ಅಂದ್ರೆ ಅಮಾವಾಸ್ಯೆ ದಿನ ಒಂದು ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊತ ಬರೋಣ ಅಂತಂದು ಒಂದು ಸ್ವಲ್ಪ ಫೋನಿನ ಅಂಗಡಿಗೆ ಅಂತಂದು ಹೋಗಿದ್ವಿ ರೀ ಅಡ್ಡಾಡ್ಕೊತ. ಸೊ ನೋಡಿರಿ, ಲೈಟಿಂಗ್ ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿ ಮಾಡಿದ್ರಿ ರೀ. ದೀಪಾವಳಿ ಅಂತೂ ಮಸ್ತ್ ಆಕೈತೆ ರೀ ಇಲ್ಲೇ. ಸೊ ನಮ್ಮ ಆಫೀಸ್ ಹತ್ರ ಅಂತೂ ಅಂದ್ರೆ ನಾವು ಅಪಾರ್ಟ್ಮೆಂಟ್ದಾಗ ಅದೇವಲ್ಲ ರೀ. ಸೊ ಆ ಆಫೀಸ್ದಾಗಂತೂ ನಾಳಿದ್ದ ದಿನ ಪೂಜೆ ಇರ್ತದೆ ರೀ, ಅಂದರೆ ಪಾಡ್ಯ ದಿನ. ಸೊ ಅದ್ರ ಸಂಬಂಧ ನಾವು ಎಲ್ಲ ಡೆಕೋರೇಷನ್ ಮಾಡ್ಬೇಕಲ್ರಿ, ರಂಗೋಲಿ ಅವೆಲ್ಲ ಹಾಕೋದು. ಸೊ ಅದ್ರ ಸಂಬಂಧ ಇವತ್ತು ರಂಗೋಲಿದ ಸ್ಪೆಷಲ್ ಐತ್ರಿ ನನ್ನ ಈ ಬ್ಲಾಗಲ್ಲಿ. ಸೊ ಎಲ್ಲರೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿರಿ. ಇದು ನೋಡಿರಿ, ಬೆಳಗ್ಗೆ 4 ಗಂಟೆ ಮುಂಜಾನೆ ಇದನ್ನು ಬ್ಲಾಗ್ ಮಾಡಿದ್ದೆ ರೀ ನಾನು. ಸೊ ಅದನ್ನಷ್ಟು ತೊಗೊಂಡಿದ್ದೀನಿ ರೀ. ಇದು ಆದಷ್ಟು ನಾನು ವೀಡಿಯೋ ಒಂದು ಸ್ವಲ್ಪ ಹಾಕಿದ್ದೀನಿ ರೀ. ಯಾಕಂದ್ರೆ ಪೂರ್ತಿ ನಾನು ವೀಡಿಯೋನ ಹಾಕಿಲ್ಲ ರೀ ನಾನು ಇದು ರಂಗೋಲಿದು. ಯಾಕಂದ್ರೆ ಒಂದು ಸ್ವಲ್ಪ ಹಿಡಿಯೋರು ಯಾರು ಇರಲಿಲ್ಲ ರೀ. ನಮ್ಮ ಹುಡುಗರು ನೋಡಿದರೆ ಎಲ್ಲರೂ ಮಕ್ಕೊಂಡ್ಬಿಟ್ಟಿದ್ರಿ. ಇನ್ನೊಂದು ಇದು ಏನಪ್ಪ ಅಂದ್ರೆ ಸ್ಪೆಷಲ್, ಎಲ್ಲರೂ ಕೂಡ ಊರಿಗೆ ಬಂದಿದ್ರು ರೀ. ಅದು ಒಂದು ಸರ್ಪ್ರೈಸ್ ಐತ್ರಿ ಫ್ರೆಂಡ್ಸ. ಆ ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ ರೀ. ಸೊ ಅದ್ರ ಸಂಬಂಧ ಎಲ್ಲರೂ ಕೂಡ ಮನ್ಯಾಗ ಹುಡುಗರು, ಅಕ್ಕ, ಮಾಮ ಎಲ್ಲರೂ ಕೂಡ ಬಂದಿದ್ರು ರೀ. ಆಮೇಲೆ ಅಮ್ಮ ಮಧ್ಯಾಹ್ನ ಮೇಲೆ ಬರ್ತೇನೆ ಅಂತಂದು ಹೇಳಿದಾರೆ ರೀ. ಸೊ ಅವರು ಬರೋ ತನಕ ಕಾದು ನೋಡ್ಬೇಕು ರೀ ನಾವು. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಇದನ್ನು ದೀಪಾವಳಿ ಹಬ್ಬದ ಪಾಡ್ಯ ದಿನದ ರೀ ಇದು ಬ್ಲಾಗ್. ರಂಗೋಲಿ ಎಲ್ಲ ಹಾಕಾಗತ್ತಿದ್ವಿ ರೀ. ಸೊ ರಂಗೋಲಿ ಅಂತೂ ಹೆಂಗೆ ಆಗೈತೆ ನೋಡಿರಿ, ಒಂದೊಂದಾಗಿ ತೋರಿಸ್ಕೊಂತ ಹೋಗ್ತೀನಿ. ಸಿಕ್ಕಾಪಟ್ಟೆ ರಂಗೋಲಿ ರೀ. ಒಳಗಡೆ ಪೂಜೆದು ಟೇಬಲ್ಗಳಿಂದ ಹಿಡಿದು ಹೊರಗಡೆ ಅಂಗಳ ಮಟನೂ ಹಾಕಿದ್ದೀನಿ ರೀ ವಿಡಿಯೋ. ಇದು ಸಿಂಪಲ್ ಆಗಿತ್ತು ರೀ. ಸೊ ಫಸ್ಟಾಗಿ ಹಾಕಿದ್ದೆ ಸಿಂಪಲ್ ಆಗಿತ್ತು, ನಂಗೆ ಅಷ್ಟೇನು ಚಲೋ ಕಾಣಿಸಾಕತ್ತಿದ್ದಿಲ್ಲ ರೀ. ಆಮೇಲೆ ಇನ್ನೊಂದು ಸ್ವಲ್ಪ ನಾನು ಡೆಕೋರೇಷನ್ ಮಾಡಿದ್ದೀನಿ ರೀ ಅದು. ಆಮೇಲೆ ಅವರೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ ರೀ ರಾತ್ರಿನ. ಲೈಟ್ಸ್ ಆಮೇಲೆ ಹೂವು ಎಲ್ಲ ಹಾಕಿ ಹೋಗಿದ್ರು ರೀ ಅವರು. ಒಳಗಡೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಹೋಗಿದ್ದಾರೆ ರೀ. ಆಮೇಲೆ ಉಳ್ಕಿದ್ದನ್ನು ಆಮೇಲೆ ಬಂದವರು ಮಾಡ್ಕೊತಾರೆ ರೀ. ನಂದು ಅದ್ರಾಗ ಕೆಲ್ಸದ ಮನೆಗೆ ಹೋಗೋದಿತ್ತು ರೀ. ಇದನ್ನೆಲ್ಲ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಂದು ಭಾಳ ಟೈಮನ್ನು ಆಗಿಬಿಡ್ತ್ರಿ. ಸೊ 4 ಗಂಟೆ ಎದ್ದು ಮಾಡಿದ್ರೆ ಇಷ್ಟೆಲ್ಲ ರೆಡಿ 9:00 ಆಗೈತೆ ರೀ. ನೋಡಿರಿ ಫ್ರೆಂಡ್ಸ್, ಇದು ಪೂಜೆ ಕಡೆ ಪೂಜೆದು ಟೇಬಲ್ ಇಟ್ಟಿದ್ದಾರಲ್ಲ ರೀ, ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ರೀ ಅವರು. ಸೊ ಅಲ್ಲಿ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ರೀ. ಸಿಕ್ಕಾಪಟ್ಟೆ ಮಸ್ತ್ ಆಗೈತೆ ರೀ. ಕಲರ್ ಅಂತೂ ಸಿಕ್ಕಾಪಟ್ಟೆ ಕಾಂಬಿನೇಷನ್ ಆಗಿತ್ತು ರೀ. ಅದು ಮಸ್ತಾಗಿ ಕಾಣಕತ್ತೈತೆ ರೀ. ಯೆಲ್ಲೋ ಕಲರ್, ಆಮೇಲೆ ಬ್ಲೂ, ವೈಟ್ ಇಂಥವೆಲ್ಲ ಕಲರ್ ಕಾಂಬಿನೇಷನ್ ಮಾಡಿ ನಾನು ಹಾಕಿದ್ದೆ ರೀ. ಇದನ್ನ ಒಂದು ಸ್ವಲ್ಪ ಅವ್ರು ಲೈಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟು ಹೋಗಿದ್ದಾರೆ ರೀ. ಅದನ್ನೆಲ್ಲ ನಾವು ರೆಡಿ ಮಾಡಂಗಿಲ್ಲ ರೀ. ಯಾಕಂದ್ರೆ ಅದು ಪೂಜೆದು ಇರ್ತೈತಲ್ಲ ರೀ, ಅದರ ಸಂಬಂಧ ಅವರ ತೊಗೊಂಡು ಬಂದು ಮಾಡ್ಕೊಂಡು ಬಿಡ್ತಾರೆ ರೀ. ಉಳ್ಕಿದ್ದನ್ನು ನಾನು ರೆಡಿ ಮಾಡಿರ್ತೇನೆ ರೀ ಇದನ್ನ. ಆಮೇಲೆ ಏನಪ್ಪ ಅಂದ್ರೆ ಇದು ಪೂಜೆಗಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ರೀ ಅವರಂತೂ. ಬಟ್ ನಮಗೂ ಕರೆದಿರ್ತಾರೆ ರೀ ಅವರು. ಅದ್ರಾಗ ಈ ಹಬ್ಬದಾಗಂದ್ರೆ ಈ ಅಪಾರ್ಟ್ಮೆಂಟ್ದಾಗ ಹಬ್ಬ ಅಂದ್ರೆ ಒಂಥರ ನಮ್ಮ ಮನ್ಯಾಗಿಂದ ಹಬ್ಬ ಆದಂಗೆ ಆಕೈತೆ ರೀ ಇದು. ನಂಗಂತೂ ಈ ಸಲ ಅಂತೂ ಸಿಕ್ಕಾಪಟ್ಟೆ ಒಂಥರ ಖುಷಿ ಹಬ್ಬ ರೀ. ಯಾಕಂದ್ರೆ ಇನ್ನೊಂದು ಕೂಡ ಸರ್ಪ್ರೈಸ್ ಅದೇ ಹೇಳಿದಲ್ಲ ರೀ. ಸರ್ಪ್ರೈಸ್ ಏನಪ್ಪ ಅಂದ್ರೆ ಈ ಹಬ್ಬಕ್ಕೆ ನಾನು ಒಂದು ಸ್ವಲ್ಪ ಏನೋ ಒಂದು ತೊಗೊತಾ ಇದ್ದೀನಿ ರೀ, ಅದ್ರ ಸಂಬಂಧ. ಆಮೇಲೆ ನಮ್ಮ ಹುಬ್ಬಿ ಇದ್ಲಲ್ರಿ, ಒಂದು ಸ್ವಲ್ಪ ನಂಗೆ ಹಗುರ ಆತ್ರಿ. ಎಷ್ಟೋ ನಂಗೆ ಹೆಲ್ಪ್ ಮಾಡಿದಾಳ್ರಿ. ಆಮೇಲೆ ದೀಪ ಅವೆಲ್ಲ ಹಾಕೋದಿತ್ತು ಅಲ್ಲೆಲ್ಲ. ಸೊ ಇಲ್ಲಿ ಮೆಟ್ಲ ಹತ್ರ ದೀಪ ಇಟ್ಟಿದ್ವಿಲ್ಲ ರೀ, ಅವೆಲ್ಲ ಹಾಕೋದಿತ್ತು ರೀ ಒಳಗಿಂದನ. ಅದನ್ನ ಹಾಕ್ಕೊತ ಬರೋ ಮಟ ಅಂದ್ರೆ ನಾನು ಉಳ್ಕಿದ್ದನ್ನು ರಂಗೋಲಿ ತಕ್ಕೊತ ಬಂದೆ ರೀ, ಅಂದ್ರೆ ದೊಡ್ಡ. ಸೊ ಆಮೇಲೆ ಬಂದು ಇದಕ್ಕೆ ಜಾಯ್ನ್ ಆದ್ಲಿ ರೀ ನಮ್ಮ ಹಬ್ಬಿ. ಯಾಕಂದ್ರೆ ಇದು ದೊಡ್ಡದಿತ್ತು ರೀ, ಅಂದ್ರೆ ಬಿಗ್ ಮಾಡ್ಬೇಕಿತ್ತಲ್ಲ ರೀ. ಅಂಗಳ ಅಂದ್ರೆ ಒಂದು ಸ್ವಲ್ಪ ದೊಡ್ಡದಿದ್ರೇ ಚಲೋ ಕಾಣುತ್ತೆ ಅಂತಂದೆ ಇದನ್ನೆಲ್ಲ ನಾನು ಬೆಳಗ್ಗೆ ಇದನ್ನೆಲ್ಲ ಹಾಕಾಕೊಂತಾರೆ. ನಮ್ಮ ಹಬ್ಬಿ ಇದನ್ನೆಲ್ಲ ದೀಪ ಎಲ್ಲ ಇಟ್ಕೊತ ಬಂದು ಒಂದು ಸ್ವಲ್ಪ ಆಮೇಲೆ ಅಲ್ಲೇ ನನಗೆ ಜಾಯ್ನ್ ಆದ್ಲಿ ರೀ. ಈಗ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಾವು ಇದನ್ನು ಕೈಲಿ ಹಾಕಿಲ್ಲ ರೀ. ಯಾಕಂದ್ರೆ ಕೈಲಿ ಹಾಕ್ಕೊತ ಕುತ್ಕೊಂಡ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು ನಾವು ಇದು ಬಾಟಲ್ ಇರ್ತೈತಲ್ಲ ರೀ, ಸೊ ಆ ಬಾಟಲಿಂದನೇ ನಾವು ಇದನ್ನು ರಂಗೋಲಿ ಹಾಕಿದ್ದೀವಿ ರೀ. ಯಾಕಂದ್ರೆ ಅದರಿಂದ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಜಲ್ದಿನೂ ಆಗುತ್ತೆ ರೀ ಅದು.
ಅದ್ರ ಸಂಬಂಧ ನಂಗೆ ಅದೇ ಯೂಸ್ ಆಗಿಬಿಟ್ಟೈತ್ರಿ. ಆದರೂ ಈ ಬಾಟಲ್ ಒಂದು ಸ್ವಲ್ಪ ಭಾಳ ಹೆಲ್ಪ್ ಮಾಡ್ಯಾವ್ರಿ. ಯಾಕಂದ್ರೆ ರಂಗೋಲಿ ಹಾಕಕ್ಕಂತೂ ಇಷ್ಟೆಲ್ಲ ರಂಗೋಲಿ ಕೈಲಿ ಎಷ್ಟು ಅಂತಂದು ಹಾಕ್ಬೇಕು ರೀ. ಅದ್ರ ಸಂಬಂಧ ನಂಗೆ ಕೈಲಿನ ಹಾಕಕ್ಕೆ ಬರ್ತೈತಿ, ಬಟ್ ಆ ಕೈಲಿ ಒಂದು ಸ್ವಲ್ಪ ನಂಗೆ ಕೈಯೆಲ್ಲ ಒಂದು ಸ್ವಲ್ಪ ನಡಗ್ದಂಗೆ ಆಕೈತೆ ರೀ. ಅದ್ರ ಸಂಬಂಧ ನಾನು ಈ ಬಾಟಲಿಂದನೇ ಇಷ್ಟೆಲ್ಲ ರಂಗೋಲಿ ಎಷ್ಟೊತ್ತಾಗ ನಾನು ಕೈಲಿ ಹಾಕ್ಕೊತ ಕುಂದ್ರಲಿ ಅಂತಂದು ಬಾಟಲೇ ಯೂಸ್ ಮಾಡಿದ್ದೀನಿ ರೀ ನಾನು. ಎಷ್ಟೋ ನಮ್ಮ ಹುಬ್ಬಿ ಅಂತೂ ನಂಗೆ ಅದನ್ನ ಒಂಥರ ಮನ್ಸ್ನಾಗ ರೀ. ಯಾಕಂದ್ರೆ ಇಷ್ಟೆಲ್ಲ ರಂಗೋಲಿ ನಾನು ಒಬ್ಬಳೆ ಹಾಕ್ತಿದ್ದೆ, ಬಟ್ ಒಂದು ಸ್ವಲ್ಪ ರಿಸ್ಕ್ ಭಾಳ ತೊಗೊಳ್ತಿದ್ದೆ ರೀ. ಈ ಸಲ ಒಂದು ಸ್ವಲ್ಪ ಹಗುರ ಆಗೈತೆ ರೀ. ಹಗುರ ಅಂದ್ರೂ 4 ಗಂಟೆಯಿಂದ 9 ತನಕ ನಂದು ಈ ರಂಗೋಲಿ ಹಾಕೋದಾಗೈತೆ ರೀ. ನಮ್ಮ ಹುಬ್ಬಿ ಇದ್ರೂ ಒಂದು ಸ್ವಲ್ಪ ಜಾಸ್ತಿ ಡೆಕೋರೇಷನ್ ಮಾಡಿದ್ದಾರೆ. ಆಮೇಲೆ ಡೆಕೋರೇಷನ್ ಅಂದ್ರೆ ಹೆಂಗೆ ರೀ, ನಂಗೆ ಶೇಡಿಂಗ್ ರಂಗೋಲಿ ಅಂದ್ರೆ ಭಾಳ ಇಷ್ಟ ಆಗತ್ತೆ ರೀ. ಯಾವಾಗಲೂ ಸಾದಾ ರಂಗೋಲಿ ಇಷ್ಟ ಆಗಂಗಿಲ್ಲ ರೀ. ಅದ್ರ ಸಂಬಂಧ ಶೇಡಿಂಗ್ ರಂಗೋಲಿ ಅಂದ್ರೆ ಒಂದು ಸ್ವಲ್ಪ ಕೈ ಹಿಡಿತಾವ್ರಿ. ಆಮೇಲೆ ರಂಗೋಲಿ ಅಂತೂ ಸಿಕ್ಕಾಪಟ್ಟೆ ಹಿಡಿತೈತ್ರಿ, ಅದು ಜಾಸ್ತಿ ರಂಗೋಲಿ ಹಿಡಿತೈತ್ರಿ. ಅದು ನಾವು ಇಷ್ಟಪಡೋದಕ್ಕಿಂತನೂ ಅದ್ರ ರಂಗೋಲಿ ಇದ್ರೇ ಚಂದ ರೀ. ಯಾಕಂದ್ರೆ ರಂಗೋಲಿ ಎಷ್ಟು ಇರ್ತೈತಿ ಅಷ್ಟೇ ನಮ್ಗೆ ಚಲೋ ರಂಗೋಲಿ ಡಿಸೈನ್ ಆಗತ್ತೆ ರೀ. ಅದ್ರ ಸಂಬಂಧ ನಾವು ಬರೀ ಏನು ಮಾಡಿದ್ವಿ ರೀ, ಡಿಸೈನ್ ತಗೊತ ಅದ್ರ ಮೇಲೆ ಡಾಟ್ಸ್ ಇಟ್ಕೊತ ಆಮೇಲೆ ಅದನ್ನು ಶೇಡಿಂಗ್ ಮಾಡ್ಕೊತ ಬಂದ್ವಿ ರೀ ನಾವು. ಯಾಕಂದ್ರೆ ಶೇಡಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಲುಕ್ ಕಾಣಿಸ್ತದೆ ರೀ ಅದು. ಅದ್ರ ಸಂಬಂಧ ನಂಗೆ ಯಾವಾಗಲೂ ಆದ್ರೆ ಸಣ್ಣದಾಗಲಿ ಆಮೇಲೆ ದೊಡ್ಡದಾಗಲಿ ಹಾಕಿದ್ರು, ಅಂಗಳದಾಗ ಹಾಕಿದ್ರು ನಾನು ಇದು ಶೇಡಿಂಗ್ ಮಾಡಿ ಹಾಕಿದ್ದೀನಿ ರೀ. ಈಗ ಅಷ್ಟೇನು ಚಲೋ ಕಾಣಿಸಕತ್ತಿದ್ದಿಲ್ಲ ರೀ ಅದು. ಯಾಕಂದ್ರೆ ಪೂರ್ತಿಯಾಗಿ ನಾನು ರೆಡಿ ಆದಮೇಲೆ ತೋರಿಸ್ತೀನಿ ರೀ ಅದು ಹೆಂಗಾಗೈತೆ ಅನ್ನೋದು. ಸೊ ಈಗ ಎಲ್ಲ ಹಾಕಿದ್ದಾರೆ. ಹಾಕಿ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡ್ಬೇಕಂತಂದು ಬಂದೆ ರೀ ಒಳಗಡೆ. ಒಂದು ಸ್ವಲ್ಪ ಎಲ್ಲ ತೋರಿಸ್ಬೇಕಲ್ರಿ. ಯಾಕಂದ್ರೆ ನನಗೆ ಬೆಳಿಗ್ಗೆಯಿಂದ ನಾನಂತೂ ಮಾತಾಡೋಕೆ ಆಗಲಿಲ್ಲ ರೀ ಅದ್ರ. ಒಂದು ಸ್ವಲ್ಪ ಅದು ನಿದ್ದೆಗಣ್ಣಾಗ ಬೆಳಗ್ಗೆಯಿಂದ ನಾನು ರಂಗೋಲಿ ಹಾಕಿ ನಂಗೆ ಬಡ್ರ ಮಾತಾಡಕತ್ತಿ ಬಿಟ್ಟಿದ್ದಾರೆ. ಅದ್ರ ಸಂಬಂಧ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ರೀ ನಾನು. ಅದನ್ನು ಮ್ಯೂಟ್ ಮಾಡಿ. ಸೊ ನೋಡಿರಿ, ಇದನ್ನು ರಂಗೋಲಿ ಎಲ್ಲ ಸಿಕ್ಕಾಪಟ್ಟೆ ಮಸ್ತ್ ಆಗೈತೆ ರೀ. ಅಲ್ಲಿ ಅಂತೂ ಪೂಜೆ ಕಡೆ ಅದು ಬಾಟಲ್ ಹಿಡಿದಿದ್ದೀನಿ ನೋಡಿರಿ. ಇದು ಭಾಳ ಹೆಲ್ಪ್ಫುಲ್ ಆಗೈತೆ ರೀ ನಂಗಂತೂ. ಆದರೂ ಕಾದು ಇಟ್ಕೊತೀನಿ ರೀ. ಯಾಕಂದ್ರೆ ವರ್ಷ ಬೇಕಲ್ರಿ ಅದನ್ನ ಹಾಕ್ಕೊಳಕ್ಕೆ ರಂಗೋಲಿ. ಒಂದು ಸ್ವಲ್ಪ ನನಗೂ ಏನಂದ್ರೆ ಇದು ಅರ್ಬಿ ಹೊಲಿಯೋ ಮಷಿನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇವಲ್ಲ ರೀ, ಅದಕ್ಕೆ ಭಾಳ ಯೂಸ್ ಮಾಡ್ತೇನೆ ರೀ ನಾನು. ಅದ್ರ ಸಂಬಂಧ ಒಂದು 10 ರೂಪಾಯಿ ಕೊಟ್ಟು ತಂದಿದ್ದಾರೆ ಅದನ್ನ. ಫೈನಲ್ ಆಗಿ ನೋಡಿರಿ ನಾನು ರಂಗೋಲಿ ಹೆಂಗಾಗೈತೆ ಅನ್ನೋದು ತೋರಿಸ್ತೀನಿ. ಇದಂತೂ ಸಿಕ್ಕಾಪಟ್ಟೆ ಮಸ್ತ್ ಆಗೈತೆ ರೀ. ನಂಗೆ ಹೇಳೋದು ಅಲ್ರಿ, ಅದು ನಾನು ಎಷ್ಟೋ ಸಲ ಹೇಳಿದ್ರು ಕಮ್ಮಿನ ರೀ. ನನಗಂತೂ ಈ ರಂಗೋಲಿ ನೋಡಿ. ಸೊ ಇದು ರೆಡಿ ಮಾಡಿದ್ರೆ ರಾತ್ರಿ ಒಂದು ಸ್ವಲ್ಪ ರೆಡಿ ಮಾಡಿ ಹೋಗ್ಯಾರ್ರಿ. ಆಮೇಲೆ ಈಗ ಬೆಳಗ್ಗೆ ಬರ್ತಾರೆ ರೀ ಅವರು. ಬೆಳಗ್ಗೆ ಅಂದ್ರೂ ಒಂದು 10 ಗಂಟೆ ಸುಮಾರು ಬರ್ಬೋದು ರೀ. ಈಗ ನಾನಂತರ 5 ಗಂಟೆ ನಾನು ನಮ್ಮ ಹುಬ್ಬಿ ಎದ್ದು ಸೊ ಎಲ್ಲ ರಂಗೋಲಿ ಹಾಕಿದ್ದೀವಿ ರೀ. ಇದು ನೋಡ್ರಿ ದೀಪ ಎಲ್ಲ ನಮ್ಮ ಹುಬ್ಬಿ ಹಾಕಿದಾಳ್ರಿ. ಸೊ ಇದನ್ನೆಲ್ಲ ನಾನು ಹಾಕಿದ್ದೀನಿ. ಶುಭ ದೀಪಾವಳಿ ಅಂತಂದು ಸೊ ಹಿಂದಿಲಿ ಹಾಕಿದ್ದೀನಿ ರೀ. ನೋಡಿರಿ ನಮ್ಮ ಹುಬ್ಬಿ ಅದು ದೀಪ ಇಟ್ಕೊತ ಬಂದಿಲ್ಲ ಅಂತಂದು ಹೇಳಿದ್ನಲ್ರಿ, ಅದು ಹೌದ್ರಿ. ಇದೆ ನೋಡಿರಿ, ಹೊರಗಡೆ ಬಂದಾಗ ನಾನು ಅದು ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕಂತಂದು ಹೇಳಿದ್ದಿಲ್ಲ ರೀ. ಈ ಥರ ನಾವು ಡೆಕೋರೇಷನ್ ಮಾಡಿದ್ವಿ ರೀ. ಎಲ್ಲ ಕಡೆ ದೀಪ ಆಮೇಲೆ ಹೂ ಎಲ್ಲ ರಂಗೋಲಿಯಿಂದ ಹಾಕಿ ನಾನೇ ನೋಡಿರಿ. ಇದು ಫೈನಲ್ ಆಗಿ ಮುಂದ್ಗಡೆ ಅಂದರೆ ಕಾಲಿಟ್ಟು ಒಂದು ಸ್ವಲ್ಪ ಹೊಚ್ಚಲದ ಒಳಗಡೆ ಹೋಗ್ತೇವಲ್ಲ ರೀ, ಆ ಕಡೆ ನಾನು ಈ ಥರ ಶೇಡಿಂಗ್ ಮಾಡಿ ಇದು ರಂಗೋಲಿ ಮಾಡಿದ್ದೀನಿ ರೀ. ಆಮೇಲೆ ಒಂದು ಸ್ವಲ್ಪ ನಾನು ಪಾದದ್ದು ಇದು ರಂಗೋಲಿ ಹಾಕಿದ್ದೀನಿ ರೀ. ಆಮೇಲೆ ಶುಭ ದಿವಾಲಿ ಅಂತಂದು ಒಂದು ಸ್ವಲ್ಪ ಅದನ್ನು ಕೂಡ ಹಾಕಿದ್ದೀನಿ ರೀ. ಅದ್ರಾಗ ಒಂದು ಮಿಸ್ಟೇಕ್ ಆಗೈತೆ ರೀ. ಅನ್ನೋದು ಒಂದು ಸ್ವಲ್ಪ ಈ ಕಡೆ ಆಗಬೇಕಿತ್ತು ರೀ, ದೀರ್ಘ ಆಮೇಲೆ ಆ ಕಡೆ ಮಾಡಿಬಿಟ್ಟಿದ್ದೀನಿ ರೀ. ಮತ್ತು ಹಾಗೆ ಬಿಟ್ಟಿನಿ. ನಂಗೆ ಅದು ವೀಡಿಯೋ ಮಾಡಿದ ಮೇಲೆ ಗೊತ್ತಾಗ್ಬಿಟ್ಟಿತ್ತು ರೀ. ಅಯ್ಯೋ ಅಂತಂದು ನಾನು ಸುಮ್ಮನೆ ಆಗ್ಬಿಟ್ಟೆ ರೀ. ಹಾಗೆ ಹೋಗಿತ್ತು ಅಷ್ಟೊತ್ತರಾಗಂದ್ರೆ. ಆಮೇಲೆ ನೋಡಿರಿ, ಇದಂದ್ರೆ ಫೈನಲ್ ಆಗಿ ಗ್ರೌಂಡಾಗಿಂದ ರಂಗೋಲಿ ಈ ಥರ ರೆಡಿ ಆಗಿದೆ. ಹೆಂಗಾಗೈತೆ ನೋಡಿರಿ ಫ್ರೆಂಡ್ಸ, ಒಂದು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಿಮ್ಗೆ ಝೂಮ್ ಮಾಡಿ ಇದನ್ನು ತೋರಿಸ್ತೀನಿ ನೋಡಿರಿ. ಎಲ್ಲ ಕರದ್ದು ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ ರೀ. ಮಸ್ತಾಗಿ ಕಾಣಕತ್ತೈತಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ರೀ. ಇನ್ನೊಂದು ಏನಪ್ಪ ಅಂದರೆ, ಯಾವಾಗಲೂ ನಾವು ಮಾಡಿದ್ದು ಏನೇ ಆಗಲಿ ರೀ, ಒಂದು ಅಡುಗೆ ಆಗಲಿ, ಒಂದು ಏನೋ ಎದ್ರದ ಒಂದು ಕೆಲಸ ಆಗಲಿ ರೀ, ನಾವು ಇಷ್ಟಪಟ್ಟಿದ್ಕಿಂತನೂ ಬೇರೆಯವ್ರು ಇಷ್ಟಪಟ್ಟಿದ್ರೂ ನಮಗೂ ಭಾಳ ಖುಷಿ ಅನ್ನಿಸ್ತದೆ ರೀ. ನನಗೆ ಅದೇ ಒಂದು ಖುಷಿ ಆಯ್ತು ರೀ. ನಾನು ಇಷ್ಟು ಕಷ್ಟಪಟ್ಟು ಹಾಕಿದ್ಕೂ ನಮ್ಗೆ ಒಂದು ಖುಷಿಯಿಂದ ಅವರು ಭಾಳ ಚಲೋ ಆಗಿದೆ ಅಂತಂದು ಹೇಳಿದ್ರಲ್ಲ ರೀ, ಅದೇ ಒಂದು ನಂಗೆ ಭಾಳ ಖುಷಿ ಆಯ್ತು ರೀ. ಸೊ ನೋಡಿರಿ, ಈ ಕಡೆ ಲಿಫ್ಟ್ ಹತ್ರ ಹಾಕಿದ್ದೆ ಫ್ರೆಂಡ್ಸ್. ಸ್ವಲ್ಪ ದೀಪ ಹಚ್ಚಿ ಎಲ್ಲ
ಆಮೇಲೆ ನೋಡಿರಿ ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ದೀಪಾವಳಿದು ಬ್ಲಾಗ್ ಐತ್ರಿ ಫ್ರೆಂಡ್ಸ, ಎಲ್ಲರೂ ಮಿಸ್ ಮಾಡಿದೆ ನನ್ನ ಬ್ಲಾಗನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.